ರಾಮು ಎಂಬ ಬಡ ಹುಡುಗನಿದ್ದ. ಅವನು ತನ್ನ ತಾಯಿಯೊಂದಿಗೆ ವಾಸಿಸುತ್ತಿದ್ದ. ಒಂದು ದಿನ ರಾಮು ಕೆಲವು ಮಾಂತ್ರಿಕ ಬೀಜಗಳಿಗೆ ಬದಲಾಗಿ ತಮ್ಮ ಹಸುವನ್ನು ವಿನಿಮಯ ಮಾಡಿಕೊಳ್ಳುತ್ತಾನೆ. ಅವನ ತಾಯಿ ತುಂಬಾ ಕೋಪಗೊಂಡು ಆ ಬೀಜಗಳನ್ನು ಕಿಟಕಿಯಿಂದ ಹೊರಗೆ ಎಸೆದಳು. ಮರುದಿನ ಬೆಳಿಗ್ಗೆ ಆಕಾಶದವರೆಗೂ ಬೆಳೆದ ಒಂದು ದೈತ್ಯ ಹುರುಳಿ ಗಿಡ ಅಲ್ಲಿ ಬೆಳೆದಿತ್ತು. ಕುತೂಹಲದಿಂದ ರಾಮು ಆ ಗಿಡವನ್ನು ಹತ್ತಿದ ಮತ್ತು ಅದರ ಮೇಲೆ ಒಂದು ರಾಕ್ಷಸನ ಅರಮನೆಯನ್ನು ಕಂಡುಕೊಂಡ. ಅರಮನೆಯೊಳಗೆ ಆ ದೈತ್ಯನು ಗಾಢ ನಿದ್ರೆಯಲ್ಲಿದ್ದಾಗ ಅವನಿಗೆ ಚಿನ್ನದ ನಾಣ್ಯಗಳಿಂದ ತುಂಬಿದ ನಿಧಿ ಸಿಕ್ಕಿತು. ರಾಮು ನಿಧಿಯನ್ನು ತೆಗೆದುಕೊಳ್ಳಲು ಹೊರಟಿದ್ದಾಗ ರಾಕ್ಷಸನು ನರಳುತ್ತಾ ಎಚ್ಚರವಾಯಿತು. ಈಗ ಬೇಗನೆ ಹೋಗುವ ಸಮಯ ಎಂದು ರಾಮು ಅರ್ಥ ಮಾಡಿಕೊಂಡನು. ಅವನು ನಿಧಿ ಪೆಟ್ಟಿಗೆಯನ್ನು ಹಿಡಿದು ಬೇಗನೆ ಹುರುಳಿ ಗಿಡದಿಂದ ಕೆಳಗೆ ಬಂದನು. ಅವನು ಕೆಳಗೆ ತಲುಪಿದ ತಕ್ಷಣ ಸಕಾಲಕ್ಕೆ ಗಿಡವನ್ನು ಕತ್ತರಿಸಿದನು. ರಾಮು ಮತ್ತು ಅವನ ತಾಯಿ ಶ್ರೀಮಂತರಾದರು ಮತ್ತು ಸಂತೋಷದಿಂದ ಬದುಕಿದರು. ಅವನ ತಾಯಿ ರಾಮುವನ್ನು ಅಪ್ಪಿಕೊಂಡು ಅಜ್ಞಾತ ಹಾದಿಯಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದ್ದಕ್ಕಾಗಿ ಅವನಿಗೆ ಧನ್ಯವಾದ ಹೇಳಿದಳು. ಅದು ಅವರಿಗೆ ದೊಡ್ಡ ಪ್ರತಿಫಲವನ್ನು ತಂದುಕೊಟ್ಟಿತು.